ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರ ಹತ್ಯೆ ಆಗಿದೆಯಾ? ಅವರು ಈಗ ಎಲ್ಲಿದ್ದಾರೆ? ಇರಾನಿನ ಫಾರ್ಸ್ ಮತ್ತು ತಸ್ಮೀನ್ ಮುಂತಾದ ನ್ಯೂಸ್ ಏಜೆನ್ಸಿಗಳು ಪ್ರಸಾರ ಮಾಡಿದ ಸುದ್ದಿಯನ್ನ ನಂಬಬಹುದಾ? Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Then there's our publicity. ಕಳೆದ ಕೆಲವು ದಿನಗಳಿಂದ ನೇತನ್ಯಾಹು ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ, ವಿಡಿಯೋದಲ್ಲೂ ಕಾಣಿಸಿಕೊಂಡಿಲ್ಲ. ಆ ಕಾರಣದಿಂದಲೇ ನೇತನ್ಯಾಹು ಹತ್ಯೆಗೀಡಾಗಿದ್ದಾರೆ ಎಂಬ ಸುದ್ದಿಗೆ ಬಲ ಬರತೊಡಗಿದೆ. ನೇತನ್ಯಾಹು ಅವರ ಕಚೇರಿಯನ್ನ ಗುರಿಯಾಗಿಸಿಕೊಂಡು ಇರಾನ್ ಕ್ಷಿಪಣಿ ದಾಳಿ ನಡೆಸಿತ್ತು. ಈ ದಾಳಿಯಲ್ಲಿ ಅವರು ಗಂಭೀರ ಗಾಯಗೊಂಡಿದ್ದಾರೆ ಅಥವಾ ಹತ್ಯೆಗೀಡಾಗಿದ್ದಾರೆ ಎಂದು ಇರಾನಿನ ನ್ಯೂಸ್ ಏಜೆನ್ಸಿಗಳು ಸುದ್ದಿ ಪ್ರಸಾರ ಮಾಡಿವೆ. ಇಸ್ರೇಲ್ ಅಧಿಕಾರಿಗಳು ಈ ವಿಷಯದಲ್ಲಿ ಮೌನವಾಗಿದ್ದಾರೆ. ಇದುವೇ ಈ ಸುದ್ದಿಯ ಬಗ್ಗೆ ಕುತೂಹಲ ಮೂಡಿಸಿದೆ. ನೇತನ್ಯಾಹು ಅವರ ಸಹೋದರ ಇದ್ದೋ ನೇತನ್ಯಾಹು ಅಥವಾ ರಕ್ಷಣಾ ಸಚಿವ ಇಟಾಮಿರ್ ಬೆನ್ ಗಿರ್ ಕೂಡ ಹತ್ಯೆಗೀಡಾಗಿದ್ದಾರೆ ಎಂದು ವರದಿಯಾಗಿದೆ. ಇರಾನಿನ ದಾಳಿಯಲ್ಲಿ ನೇತನ್ಯಾಹು ಹತ್ಯೆಗೀಡಾಗಿದ್ದಾರೆ, ಇದು ನಿಜವಿರಬಹುದು ಎಂಬ ಶೀರ್ಷಿಕೆಯಲ್ಲಿ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಲಾಗುತ್ತಿದೆ. ಆದರೆ ನೇತನ್ಯಾಹು ಹತ್ಯೆಗೆ ಈಡಾಗಿಲ್ಲ. ಈ ಸುದ್ದಿಗಳು ಸುಳ್ಳು ಎಂದು ದಿ ಟೈಮ್ಸ್ ಆಫ್ ಇಸ್ರೇಲ್ ಪತ್ರಿಕೆ ವರದಿ ಮಾಡಿದೆ. ಬೈಟ್ ಶಮೇಶ್ನಲ್ಲಿ ಇರಾನಿನ ಕ್ಷಿಪಣಿ ದಾಳಿ ನಡೆದ ಪ್ರದೇಶಕ್ಕೆ ಸಚಿವ ಮಿರಿ ರೆಗೋವಿ ಅವರು ಭೇಟಿ ನೀಡಿದ್ದಾರೆ ಮತ್ತು ಜನರೊಂದಿಗೆ ಸಂವಾದ ನಡೆಸಿದ್ದಾರೆ. ಆದ್ದರಿಂದ ಈ ಸುದ್ದಿಯನ್ನ ನಂಬಬೇಕಿಲ್ಲ ಎಂದು ಇಸ್ರೇಲ್ ಮಾಧ್ಯಮಗಳು ತಿಳಿಸಿವೆ. ಈ ಸುದ್ದಿಯನ್ನ ಇಸ್ರೇಲ್ ನಿರಾಕರಿಸಿದರೂ ಊಹಾಪೋಹಗಳು ತಣ್ಣಗಾಗಿಲ್ಲ. ಕಳೆದ 2 ದಿನಗಳಿಂದ ನೇತನ್ಯಾಹು ಅವರ ದೃಶ್ಯಗಳು ಬಿಡುಗಡೆ ಆಗಿಲ್ಲ. ಅವರ ಹೇಳಿಕೆಗಳು ಬರಹದ ಮೂಲಕ ಪ್ರಕಟ ಆಗ್ತಾ ಇದೆ. ಆದ್ದರಿಂದ ಅವರು ಗಾಯಗೊಂಡಿದ್ದಾರೆ ಅಥವಾ ಅವರು ಹತ್ಯೆಗೀಡಾಗಿದ್ದಾರೆ. ಅವರ ಹತ್ಯೆಯನ್ನು ಅಡಗಿಸಿಟ್ಟು ಅವರ ಹೆಸರಲ್ಲಿ ಹೇಳಿಕೆಗಳನ್ನು ಬಿಡುಗಡೆಗೊಳಿಸಲಾಗುತ್ತಿದೆ ಎಂಬ ಊಹಾಪೋಹವೂ ಹರಡಿದೆ. ಇದೇ ವೇಳೆ ಇಸ್ರೇಲ್ಗೆ ಭೇಟಿ ನೀಡಿದ ಅಮೆರಿಕದ ಪ್ರತಿನಿಧಿಗಳ ನಿಯೋಗದ ಜೊತೆಗಿನ ಮಾತುಕತೆಯನ್ನ ನೇತನ್ಯಾಹು ರದ್ದುಪಡಿಸಿರುವುದು ಈ ಊಹಾಪೋಹಕ್ಕೆ ಇನ್ನಷ್ಟು ಪುಷ್ಟಿಯನ್ನು ನೀಡಿದೆ. ಈ ಭೇಟಿ ರದ್ದಾಗಿರುವುದಕ್ಕೆ ನೇತನ್ಯಾಹು ಹತ್ಯೆಯಾಗಿರಬಹುದೇ ಕಾರಣ ಎಂದು ಹೇಳಲಾಗುತ್ತಿದೆ. ಫ್ರಾನ್ಸಿನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರು ನೇತನ್ಯಾಹು ಜೊತೆ ಮಾತನಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಆದರೆ ಆ ಮಾತುಕತೆಯ ದಿನಾಂಕವನ್ನು ಸ್ಪಷ್ಟಪಡಿಸುತ್ತಿಲ್ಲ. ಇದನ್ನು ನೋಡಿದರೆ ಗಂಭೀರವಾದ ಯಾವುದೋ ಅಪಾಯ ಉಂಟಾಗಿದೆ ಎಂಬ ಅಭಿಪ್ರಾಯ ಇದೆ. ಇದೇ ವೇಳೆ ನೇತನ್ಯಾಹು ಹತ್ಯೆಯಾಗಿಲ್ಲ ಮತ್ತು ಅವರು ಜೀವಂತ ಇದ್ದಾರೆ ಎಂದು ಎಕನಾಮಿಕ್ ಟೈಮ್ಸ್ ವರದಿ ಮಾಡಿದೆ. ಅಂತೂ ಇತರ ದೇಶದ ನಾಯಕರನ್ನ ಮತ್ತು ಮುಖಂಡರನ್ನ ಸಾಲು ಸಾಲು ಹತ್ಯೆ ಮಾಡಿದ ನೇತನ್ಯಾಹು ಅವರೇ ಇದೀಗ ಹತ್ಯೆಯ ಭೀತಿಯಿಂದ ನಲುಗುತ್ತಿರುವುದಂತೂ ಸತ್ಯ. ಕಾಲ ಯಾರನ್ನು ಬಿಡುವುದಿಲ್ಲ ಎಂಬ ಮಾತಿಗೆ ಅನ್ವರ್ಥವಾಗಿ ನೇತನ್ಯಾಹು ಈಗ ಜಗತ್ತಿನ ಮುಂದಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ OSS, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.